ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಬೇಕಾಗಿರೋದು ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ಚರ್ಚೆ ಮಾಡೋಣ. ಮೊದಲನೇದು PU ಕಾಲೇಜ್ ರಿಕ್ರೂಟ್ಮೆಂಟ್ ಬಗ್ಗೆ ಚರ್ಚೆ ಮಾಡೋಣ. ಎರಡನೇದು GFGC ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ಸ್ನ ಒಂದು ಅಪ್ಡೇಟ್ಸ್ ಬಗ್ಗೆ, ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಓಕೆ, ದಯವಿಟ್ಟು ಯಾರು ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ KSETಗೆ ಮತ್ತೆ ನೆಟ್ಗೆ ಯೂಸ್ ಆಗ್ತಕ್ಕಂಥ ಮತ್ತೆ ನೆಟ್ಗೆ ಯೂಸ್ ಆಗ್ತಕ್ಕಂಥ ಪೇಪರ್ ಒನ್ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಪೇಪರ್ 2 ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಪೇಪರ್ 2 ಮಾತ್ರ ಕಾಮರ್ಸ್ ಸ್ನೇಹಿತರೆ. ಓಕೆ, ಪೇಪರ್ 2 ಕಾಮರ್ಸ್ ಮಾತ್ರ ಇರುತ್ತೆ. ಪೇಪರ್ 1 ಎಲ್ಲರಿಗೂ ಇರುತ್ತೆ ಸ್ನೇಹಿತರೆ. ಪೇಪರ್ 1ಗೆ 2000 ಫೀಸ್ ಇರುತ್ತೆ. ಪೇಪರ್ 2ಗೆ 3000 ಫೀಸ್ ಇರುತ್ತೆ. ಓಕೆ, 3000 ಫೀಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಓಕೆ, ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಇಷ್ಟರಲ್ಲೇ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ತಾವು ಈ ನಂಬರ್ಗೆ ಕರೆ ಮಾಡಿ ದಯವಿಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ತೊಗೊಳ್ಳಿ ಸ್ನೇಹಿತರೆ. ಓಕೆ, ಈಗ ಬನ್ನಿ, ಹೆಚ್ಚು ತಡ ಮಾಡದೆ ನಾವು ಡೈರೆಕ್ಟಾಗಿ ಇನ್ಫಾರ್ಮೇಷನ್ಗೆ ಹೋಗೋಣ ಸ್ನೇಹಿತರೆ. ಈಗ ನಾನು ಹೇಳಿದಾಗೆ ಮೊದಲನೇ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, PU ಕಾಲೇಜ್ ಲೆಕ್ಚರರ್ಸು. ನಿಮಗೆಲ್ಲ ಗೊತ್ತಿದೆ, PU ಕಾಲೇಜ್ ಲೆಕ್ಚರರ್ಸ್ದು ರಿಕ್ರೂಟ್ಮೆಂಟು ಇನ್ನೇನು ಕ್ಷಣ ಗಣನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಒಂದು ವಿಡಿಯೋದಲ್ಲಿ ಮಧು ಬಂಗಾರಪ್ಪ ಸರ್ ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ, ಯಾವಾಗ ಕಾಲ್ ಮಾಡ್ತೀವಿ, ಎಷ್ಟು ಪೋಸ್ಟ್ ಕಾಲ್ ಮಾಡ್ತೀವಿ ಅಂತೇಳಿ. ಅದೇನು ನಡೀತಾ ಇದೆ ಪ್ರೋಸೆಸ್ಸು, ಇನ್ನೇನು ಕ್ಷಣ ಗಣನೆ ಅಂತಲೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಂತಲ್ಲಿ ನೋಟಿಫಿಕೇಶನ್ ಹೊರಡಿಸ್ತಕ್ಕಂಥ ಒಂದು ಆನ್ಲೈನ್ ಅರ್ಜಿಗೆ ಕರೆ ಮಾಡ್ತಕ್ಕಂಥ ಒಂದು ಸೂಚನೆ ಕೂಡ ಕೊಟ್ಬಿಟ್ಟಿದ್ದಾರೆ, ಹೇಳಿದ್ದಾರೆ ಒಂದು ವಿಡಿಯೋದಲ್ಲಿ. ಟೋಟಲ್ 814 ಪೋಸ್ಟಲ್ಲಿ 778 ಪೋಸ್ಟ್ಗಳು ನಾನ್ HKಗಿರುತ್ತೆ, 36 ಪೋಸ್ಟ್ಗಳು HKಗಿರುತ್ತೆ ಸ್ನೇಹಿತರೆ. ಓಕೆ, ಮಧು ಬಂಗಾರಪ್ಪನವರು ಏನು ಹೇಳಿದ್ದಾರೆ ಅಂತಂದರೆ, HKಗೆ ಇನ್ನೂ ಅಡಿಷನಲ್ ಆಗಿ ಇನ್ನೂ ಹೆಚ್ಚು ಪೋಸ್ಟನ್ನು ನಾವು ಕರಿತೇವೆ. ಫಾಸ್ಟ್ ಮಾಡ್ತಾ ಇದೀವಿ. ಒಂದು 5,000 ಜನರು ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು, ಮುಂದಿನ ತಿಂಗಳು ಒಳಗೆ ಆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ. PUs ಕೂಡ ಒಂದು 8,000 ಚಿಲ್ಲರೆ ಲೆಕ್ಚರರ್ ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ, ಚರ್ಚೆ ಮಾಡಬೇಕಾಗಿರೋದು ನಾವು ಡಿಗ್ರಿ ಕಾಲೇಜಲ್ಲಿ ನಡೀತಾ ಇರ್ತಕ್ಕಂಥ ಟ್ರೆಂಡ್ಸು ಏನೇನು ನಡೀತಾ ಇದೆ, ಈಗ ಲೇಟೆಸ್ಟ್ ಆಗಿ ಏನೇನು ನಡೀತಾ ಇದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಸ್ನೇಹಿತರೆ. ಬಟ್ ಡಿಗ್ರಿ ಕಾಲೇಜಲ್ಲಿ ನೋಡಿದ್ರೆ ಅಕ್ನಾಲೇಜ್ಮೆಂಟು, ಮುಖ್ಯವಾಗಿ ಮೆರಿಟ್ ಲಿಸ್ಟನ್ನ ನಮಗೆ ಅನೌನ್ಸ್ ಮಾಡಿದ್ರು ಸ್ನೇಹಿತರೆ. 10ನೇ ತಾರೀಕು, ಇದೇ ತಿಂಗಳು 10ನೇ ತಾರೀಕು ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡಿದ್ರು. ನಾವೆಲ್ಲ ಮೆರಿಟ್ ಲಿಸ್ಟ್ನ ನೋಡ್ಕೊಂಡಿದ್ದೀರಾ. ನೆಕ್ಸ್ಟ್ ವರ್ಕ್ಲೋಡ್ ಬಿಡ್ತಾರೆ ಅಂತ ಹೇಳಿದ್ದೆ, ವರ್ಕ್ಲೋಡ್ ಇನ್ನೂ ಬಿಡಲಿಲ್ಲ. ಕಾರಣ ಏನು? ಓಕೆ, ಈ ನಂಬರ್ಗೆ ಕರೆ ಮಾಡಿದ್ದಕ್ಕೆ ನಮಗೆ ಒಂದು ಮಾಹಿತಿ ಸಿಕ್ತು ಸ್ನೇಹಿತರೆ. ಏನಪ್ಪಾ ಅಂತಂದರೆ, ಡಿಗ್ರಿ ಕಾಲೇಜುಗಳಲ್ಲಿ ಟ್ರಾನ್ಸ್ಫರ್ಸ್ಗಳು ನಡೀತಾ ಇದ್ದಾವೆ. ಪ್ರಸ್ತುತ ಟ್ರಾನ್ಸ್ಫರ್ಸು ನಡೀತಾ ಇದೆ, ಇದು ನಿಖರವಾದ ಮಾಹಿತಿ. ಓಕೆ, ನಮಗೆ ಅವರು ಹೇಳಿರ್ತಕ್ಕಂಥ ಒಂದು ನಿಖರವಾದ ಮಾಹಿತಿ. ಟ್ರಾನ್ಸ್ಫರ್ಸ್ ನಡೀತಾ ಇದೆ. ಹೊಸದಾಗಿ ರಿಕ್ರೂಟ್ ಮಾಡ್ಕೊಂಡಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅವ್ರಿಗೆ ಆರ್ಡರ್ ಕಾಪೀಸ್ನ ಕೊಡೋದಿದೆ, ಇನ್ನೂ ಬಾಕಿ ಇದೆ, ಕೊಡೋದು ಇನ್ನೂ ಬಾಕಿ ಇದೆ. ಓಕೆ, ಮತ್ತೆ ಡೆಪ್ಯುಟೇಷನ್ ಮುಖಾಂತರ ಮಾಡಿರ್ತಕ್ಕಂಥ ಉಪನ್ಯಾಸಕರನ್ನ ಅವರವರ ಸ್ಥಳಕ್ಕೆ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ 3 ಇಂಪಾರ್ಟೆಂಟ್ ವಿಷಯಗಳಾಗಿರೋದ್ರಿಂದ ತಡ ಮಾಡ್ತಾ ಇದ್ದಾರೆ, ಅದಕ್ಕೆ ತಡ ಆಗ್ತಾ ಇದೆ. ಅವ್ರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟು: ಟ್ರಾನ್ಸ್ಫರ್ಸ್ ನಡೀತಾ ಇದೆ, ಲೆಕ್ಚರರ್ಸ್ಗೆ ಟ್ರಾನ್ಸ್ಫರ್ಸ್ ನಡೀತಾ ಇದೆ, ಮತ್ತೆ ಲೆಕ್ಚರರ್ಸ್ನ ಒಂದು ಹೊಸದಾಗಿ ಅಪಾಯಿಂಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಲೆಕ್ಚರರ್ಸ್ಗೆ ಆರ್ಡರ್ ಕಾಪೀಸ್ನ ಕೊಡ್ತಾ ಇದ್ದೀವಿ, ಅದು ನಡೀತಾ ಇದೆ, ಚಾಲ್ತಿಯಲ್ಲಿದೆ. ಮತ್ತೆ ಡೆಪ್ಯುಟೇಷನ್ಗೆ ಬಂದಿರೋರನ್ನ ಮತ್ತೆ ಅವ್ರ ಸ್ಥಳಗಳಿಗೆ ನಾವು ಮತ್ತೆ ನಿಯೋಜನೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕಾರಣಗಳಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿ ಅಂತಕ್ಕಂಥದ್ದು ತಡ ಆಗ್ತಾ ಇದೆ ಅಂತ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೇನು ಅವರು ಹೇಳಿದ ಪ್ರಕಾರ ಇನ್ನೊಂದು ವಾರದ ಒಳಗಡೆ ನಮಗೆ ಎಲ್ಲ ಮಾಹಿತಿಯನ್ನ ಒದಗಿಸ್ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ಈ ಒಂದು ಮಾಹಿತಿನ ತಮಗೆ ಹಂಚ್ಕೊಳ್ಬೇಕು ಅಂತೇಳಿ ನನಗೆ ಇಷ್ಟ ಆಯಿತು, ಅದಕ್ಕೆ ತಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ, ಪಾಪ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ ನನಗೆ, ಏನಾಯಿತು ಅಪ್ಡೇಟ್ಸು, ವರ್ಕ್ಲೋಡ್ ಬಿಟ್ಟಿಲ್ಲ ಅಂತೇಳಿ. ನಿಮಗೋಸ್ಕರನೇ ಮಾಡಿದ್ದೀನಿ ಸ್ನೇಹಿತರೆ. ಓಕೆನಾ, ನಿಮಗೋಸ್ಕರನೇ ಮಾಡಿದ್ದೀನಿ.
ಮತ್ತು ಹೈಕೋರ್ಟ್ದು ಒಂದು ಆರ್ಡರ್ ಕೂಡ ಆಗಿದೆ. ಏನು ಅಂತಂದರೆ ಕೆಲವು ಲೆಕ್ಚರರ್ಸು ಕೇಸ್ ಹಾಕ್ಕೊಂಡು ಜಯ ಗೆಲ್ಲಿಸಿದ್ದಾರೆ. ಯಾರು ನೆಟ್ಟು ಸ್ಲೆಟ್ಟು PhD ಎಲ್ಲ ಆಗಿದೆ ಅಂಥವ್ರಿಗೆ ಜಯ ಸಿಕ್ಕಿದೆ ಹೈಕೋರ್ಟಲ್ಲಿ. ಯಾರು ನೆಟ್ಟು ಸ್ಲೆಟ್ PhD ಮಾಡ್ಕೊಂಡಿದ್ರೆ ಅವ್ರಿಗೆ ಮಾತ್ರನೇ ಕೊಡ್ರಿ, ಬೇರೆಯವ್ರಿಗೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ, ಎಕ್ಸ್ಪೀರಿಯನ್ಸ್ ಅವೆಲ್ಲ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ, ಎಲಿಜಿಬಲ್ ಇರೋರಿಗೆ ಕೆಲಸ ಕೊಡಿ ಅಂತ ಆರ್ಡರ್ ಮಾಡಿದೆ. ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅದು, ಆಗು ಹೋಗ್ಗಳು ಏನಾಗುತ್ತೆ ನೋಡೋಣ, ಅದು ಕಾದು ನೋಡೋಣ. ನಾವು ಕಾಯ್ತಾ ಇದ್ದೀವಿ ಏನಾಗುತ್ತೆ ಅಂತ, ನಮಗೂ ಕೂಡ ಕುತೂಹಲ ಇದೆ. ಅದು ಮಾಹಿತಿ ತಿಳಿದು ಬಂದಿದ ತಕ್ಷಣ ನಿಮ್ಗೆ ಇಮ್ಮಿಡಿಯೇಟ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ನಮ್ಮ ಟಚ್ಚಲ್ಲಿರಿ. ದಯವಿಟ್ಟು ಈಗಾಗಲೇ ಹೇಳಿದಾಗೆ ಪೇಪರ್ 1 ಪೇಪರ್ 2 ಕ್ಲಾಸಸ್ಸನ್ನು ನಡೆಸ್ತಾ ಇದ್ದೀವಿ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ. 9035778252 ಈ ನಂಬರ್ಗೆ ಕರೆ ಮಾಡಿ ಕೇಳ್ಕೊಳ್ಳಿ ಸ್ನೇಹಿತರೆ. ಇನ್ಫಾರ್ಮೇಷನ್ನು ತುಂಬ ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್ November 24 ಅಂತ ಹೇಳಿದ್ದಾರೆ, ಬಟ್ ಎಕ್ಸಾಕ್ಟಾಗಿ ಯಾವತ್ತು ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 24 ಅಂತ ಕೊಟ್ಟಿದ್ದಾರೆ, ಬಟ್ ಪೋಸ್ಟ್ಪೋನ್ ಆದರೂ ಆಗ್ಬೋದು. ಇನ್ನು ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ ಚೆನ್ನಾಗಿ ಪ್ರಿಪೇರ್ ಆಗೋದಕ್ಕೆ. ಸೊ ಯಾರು ಕೂಡ ಯಾವತ್ತು ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಇಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಕೊಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಬಾಯ್ ಬಾಯ್.